ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಅಂತೂ ಇಂತೂ ಬಿಜೆಪಿಯ ಪಕ್ಷದ ಪರವಾಗಿ ಅಭ್ಯರ್ಥಿಯ ಪರವಾಗಿ ಬಾಗಲಕೋಟೆ ವಿಧಾನಸಭಾ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಆಗಿಬಿಟ್ಟಿದೆ. ಹಿಂದೂ ಹುಲಿ ಅಂತಾನೆ ಕರೆಸ್ಕೊಳ್ಳುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಹಲವಾರು ಎಡರು ತೊಡರು ಆರೋಪ ಪ್ರತ್ಯಾರೋಪ ವಿರೋಧಗಳ ನಡುವೆನೂ ಬಂದು ಅಬ್ಬರಿಸಿಬಿಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಬಿಜೆಪಿ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ? ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿವರೆಗೂ ಯಾಕೆ ಬರಲಿಲ್ಲ, ಈಗ ಬಂದಿದ್ದಾದರೂ ಯಾಕೆ, ಮತ್ತು ಯಾರ ವಿರುದ್ಧ ಅವರು ಗುಡುಗಿದ್ರು ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ನೋಡ್ರಿ, ಅವ್ರೇನು ಕರೆದಿಲ್ಲ, ಅಲ್ಲೇ ಆಹ್ವಾನ ಇಲ್ಲ ದಾವಣಗೆರೆಗೆ. ಆಹ್ವಾನ ಇಲ್ಲಾರ್ದಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಒಂದೇ ಸವನೆ. ಇವ್ರೆಲ್ಲ ಬಿಜೆಪಿ ಮುಖಂಡ್ರೇನು ಹೋಗ್ಯಾರ, ಇಲ್ಲಿದು ಕೆಲವೊಂದ್ ಮಂದಿ ಹೋಗ್ಯಾರ. ಸೋಕಾಲ್ಡ್ ಲಪುಟ್ರ ಕಂಪನಿ ಹೋಗೈತಿ ಇಲ್ಲಿದು. ಬಿಜಾಪುರ್ನಾಗ ಇಲ್ಲ, ಬಿಜಾಪುರ್ನಾಗ ಮುಸ್ರಿಫ್ನ ಇಲೆಕ್ಷನ್ ಮಾಡದ್ ಕಳ್ ನನ್ನ ಮಕ್ಕಳು ಇವತ್ತು ಬಾಗಲಕೋಟೆ ಹೋಗಿ ಬಿಳಿಗಡ್ಡ ಬಿಟ್ಕೊಂಡು ವಿಜೇಂದ್ರ ದೊಡ್ಡ ಅಡ್ಡಾಡದ್ರ ಇಲ್ಲಿ ಏನ್ ಮಾಡ್ಯಾರ ಅವ್ರು ಹಗಲ ರಾತ್ರಿ. ಆ ಸೋಲ್ಸಿದ ನಮ್ ಕಾರ್ಪೊರೇಟರ್ಗಳನ್ನೆಲ್ಲ ಸೋಲ್ಸ್ಬೇಕಂತ ಆಟೋ ರಿಕ್ಷಾ ತಗೊಂಡ್ ನಿಂತ ಕಳ್ ನನ್ನ ಮಕ್ಕಳೆಲ್ಲ ಪ್ರಚಾರಕ್ಕೆ ಹೋಗ್ಯಾರ. ಎಸ್ ವೀಕ್ಷಕರ, ಹಿಂದೂ ಹುಲಿ ಅಂತಾನೆ ಕರೆಸಿಕೊಳ್ಳುವ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜಕಾರಣದ ಪ್ರಚಾರಕ್ಕೆ ಧುಮುಕಿ ಬಿಟ್ಟಿದ್ದಾರೆ. ಬಿಜೆಪಿಯಿಂದ ಅಕ್ಷರಶಃ ಉಚ್ಚಾಟನೆಗೊಂಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಗೆ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಬಂದು ಪ್ರಚಾರ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಹುಟ್ಟೋದು ಸಹಜ ಮತ್ತು ಸಾಮಾನ್ಯ. ಆದರೆ ಪರಿಸ್ಥಿತಿ, ಅದರಲ್ಲೂ ಚುನಾವಣಾ ಪರಿಸ್ಥಿತಿ ಎಂತಹ ವ್ಯಕ್ತಿಯನ್ನು ಮತ್ತು ಯಾವ ಪ್ರತಿರೋಧವನ್ನು ಕೂಡ ಮರೆಸಿಬಿಡುತ್ತೆ ಅನ್ನೋದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಅತ್ಯುತ್ತಮ ಉದಾಹರಣೆ. ಘಟಾನುಘಟಿ ಬಿಜೆಪಿಯ ನಾಯಕರು ಹೋಗಿ ಬಾಗಲಕೋಟೆಯಲ್ಲಿ ದಾವಣಗೆರೆಯಲ್ಲಿ ಪ್ರಚಾರವನ್ನು ಮಾಡಿ ಬಂದರೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ, ಕಾಂಗ್ರೆಸ್ ನಾಯಕರನ್ನ, ಕಾಂಗ್ರೆಸ್ ಪಕ್ಷದ ಆಡಳಿತದ ಒಂದು ಎಫೆಕ್ಟ್ ಅನ್ನ ಎದುರಿಸಲಿಕ್ಕೆ ಕಷ್ಟಪಡ್ತಾ ಇದ್ರು. ಆ ಹಂತದಲ್ಲಿ ಬಿಜೆಪಿ ಡಿಪೆಂಡ್ ಆಗಿದ್ದು ಅದೇ ಹಿಂದೂ ಹುಲಿಗಳನ್ನು ಮತ್ತು ಅದೇ ಹಿಂದುತ್ವದ ಒಂದು ಅಜೆಂಡಾವನ್ನು. ಮೊನ್ನೆಯಷ್ಟೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೋಗಿ ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಿ ಬಂದಿದ್ರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಮತಯಾಚನೆಯನ್ನು ಮಾಡಿದರು. ಅದರ ನಂತರ ಬಸನಗೌಡ ಪಾಟೀಲ್ ಬರ್ತಾರೆ ಅಂತ ಅರ್ಧ ಜನ, ಬರೋಲ್ಲ ಅಂತ ಅರ್ಧ ಜನ. ಈಗಾಗಲೇ ಬಿಜೆಪಿಯಿಂದ ಅವರನ್ನು ಉಚ್ಚಾಟಿಸಲಾಗಿದೆ. ಅವ್ರು ಖಂಡಿತ ಬರಲ್ಲ, ಅವರಿಗೆ ಗೌರವ ಇದೆ, ಮಾನ ಮರ್ಯಾದೆ ಇದೆ, ಅವರು ಬಿಜೆಪಿಗೆ ಹೋಗಲ್ಲ, ಯಾಕಂದರೆ ಉಚ್ಚಾಟನೆ ಮಾಡಿದ ಪಕ್ಷಕ್ಕೆ ಹೋಗಲ್ಲ, ಅವರು ಬೇಕಿದ್ರೆ ಕಾಂಗ್ರೆಸ್ಸಿಗೆ ಬಂದು ಒಂದು ಮತಪ್ರಚಾರವನ್ನು ಬೇಕಿದ್ರೆ ಮಾಡಬಹುದು, ಆದರೆ ಬಿಜೆಪಿಗೆ ಹೋಗಲ್ಲ ಅನ್ನುವಂಥ ಒಂದು ಮಾತನ್ನು ಕಾಂಗ್ರೆಸ್ನ ಹಲವು ನಾಯಕರು ಹೇಳ್ತಾನೆ ಬರ್ತಾ ಇದ್ರು. ಅವರು ಬಿಜೆಪಿ ಪರ ಪ್ರಚಾರಕ್ಕೆ ಹೋಗಲಿ ಅಂತ ಹೇಳಿದ್ರು, ಹೋಗಬಾರದು ಅನ್ನೋ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನವರು ಟೀಕಾ ಪ್ರಹಾರವನ್ನು ಮಾಡಿದರು. ಜೊತೆಗೆ ಒಂದು ವೇಳೆ ಯತ್ನಾಳ್ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಪ್ರಚಾರಕ್ಕೆ ಹೋಗಿದ್ದೆ ಆದರೆ ಅವರ ಮಾನ ಮತ್ತು ಮರ್ಯಾದೆಗೆ ಭಂಗ ಬರುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆ ಕುರಿತಂತೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಯತ್ನಾಳ್ ಕಾಂಗ್ರೆಸ್ನವರ ಮೇಲೆ ಹರಿಹಾಯ್ದಿದ್ದಾರೆ. ನಿನ್ನೆ ಮಾತನಾಡಿದ ಅವರು ಹೇಳಿದರು ಒಂದು ಮಾತನ್ನು, ಮಾನ ಮರ್ಯಾದೆ ಇದ್ದರೆ ನಾನು ಬಿಜೆಪಿಗೆ ಪ್ರಚಾರಕ್ಕೆ ಹೋಗಬಾರ್ದು ಅಂತ ಕೆಲವು ಹೇಳ್ತಾರೆ. ಯಾರು ಹಾಗೆ ಹೇಳ್ತಾರೋ ಅವರ ಮಾನ ಮರ್ಯಾದೆ ಏನು ಅನ್ನುವಂಥದ್ದು ನನಗೆ ಗೊತ್ತು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಇದ್ರ ಜೊತೆಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಅದೇನಪ್ಪ ಅಂತಂದರೆ, ನಾನು ಯಾವತ್ತಿಗೂ ಕೂಡ ಬಿಜೆಪಿ ಪಕ್ಷಕ್ಕೆ ದ್ರೋಹ ಬಗ್ದಿಲ್ಲ, ರೋಲ್ ಕಾಲ್ ಮಾಡಿಲ್ಲ, ರೋಲ್ ಕಾಲ್ ಗಿರಾಕಿ ಅಲ್ಲ ನಾನು. ಅದರ ಜೊತೆಗೆ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದು ಕೂಡ ಬಿಜೆಪಿ ಪಕ್ಷದಿಂದಲೇ. ಉಚ್ಚಾಟನೆಯಾಗಿದ್ದು ಯಾವುದ್ಯಾವುದೋ ಕಾರಣಕ್ಕೆ ಇರಬಹುದು, ಆದರೆ ಬಿಜೆಪಿ ಮೇಲಿನ ನನ್ನ ಪ್ರೇಮ ಕಡಿಮೆ ಆಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು ಅಲ್ವಾ. ಹಾಗಾಗಿ ತಮ್ಮ ಪಕ್ಷದ ಮೇಲಿನ ಪ್ರೀತಿಯನ್ನು ಅವರು ವ್ಯಕ್ತಪಡಿಸಿದರು. ಅಲ್ಲದೆ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ನಾನು ಇಲ್ಲಿ ಪ್ರಚಾರಕ್ಕೆ ಬಂದಿದ್ದೀನಿ, ಅವರ ಒಂದು ಏನು ನನ್ನ ಮೇಲೆ ಸಾಕಷ್ಟು ಋಣ ಇದೆ, ಅವರು ನನಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ, ಮಾನಸಿಕವಾಗಿ ಧೈರ್ಯವನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾನು ಅಭ್ಯರ್ಥಿ ಪರವಾಗಿಯೂ ಕೂಡ ಬಂದಿದ್ದೇನೆ, ವೀರಣ್ಣ ಚರಂತಿಮಠ ಗೆಲ್ಲೋದು ನನ್ನ ಮೊದಲ ಆದ್ಯತೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಜೊತೆಗೆ ಮತ್ತಷ್ಟು ಸೇರಿಸಿ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಬಿಜೆಪಿ ಪಕ್ಷದಲ್ಲಿ ನನ್ನ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ. ನನ್ನನ್ನು ವಿರೋಧ ಮಾಡೋರು ಇದ್ದಾರೆ, ನನ್ನನ್ನು ಪ್ರೀತಿ ಮಾಡೋರು ಇದ್ದಾರೆ, ನಾನು ಪ್ರೀತಿ ಮಾಡೋರ ಜೊತೆಗೆ ಇರ್ತೀನಿ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಅಂದರೆ ಬಸನಗೌಡ ಪಾಟೀಲ್ ರವರ ಮಾತುಗಳು ಹೇಗಿತ್ತು ಅಂತಂದರೆ, ಕೇವಲ ಬಿಜೆಪಿಯ ವಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ಸನ್ನು ಮಾತ್ರ ದೂಷಿಸಲಿಲ್ಲ, ದೂರಲಿಲ್ಲ, ವಾಗ್ದಾಳಿ ಮಾಡಲಿಲ್ಲ,
ಬಿಜೆಪಿಯಲ್ಲೇ ಇರುವ ತಮ್ಮ ಹಿತಶತ್ರುಗಳು ಅಥವಾ ಬಿಜೆಪಿಯಲ್ಲೇ ಇದ್ದು ತಾವು ಯಾರನ್ನ ದ್ವೇಷಿಸ್ತಿದ್ದಾರೋ ಅವರೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ರು ಅನ್ನುವಂಥದ್ದು. ಇದು ಒಂದು ರೀತಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೂ ಕೂಡ ಎರಡು ಅಲಗಿನ ಕತ್ತಿಯ ತರ ಬಸನಗೌಡ ಪಾಟೀಲ್ ಯತ್ನಾಳ್ ಕಂಡು ಬಂದರು. ಅವ್ರು ಇನ್ನುಳಿದ ದಿನಗಳನ್ನು ಕೂಡ ನಾನು ಬಿಜೆಪಿ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿದರು. ಜೊತೆಗೆ ದಾವಣಗೆರೆಗೂ ಕೂಡ ಹೋಗಿ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕರೆದರೆ ನಾನು ಅಲ್ಲಿ ಪ್ರಚಾರ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇವೆಲ್ಲ ಬೆಳವಣಿಗೆಗಳ ನಡುವೆ ಒಂದು ಬಹಳ ಪ್ರಮುಖ ವಿಚಾರ ನೋಡಿ, ಬಿಜೆಪಿಯಿಂದ ಅವರು ಉಚ್ಚಾಟನೆ ಆದ ತಕ್ಷಣ ಅಥವಾ ಆಗೋದಕ್ಕಿಂತ ಮುಂಚೆಯಿಂದನೂ ಕೂಡ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಅವರ ಮಗ ಇವತ್ತಿಗೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ರವರ ವಿರುದ್ಧ ವಾಚಾಮಗೋಚರವಾಗಿ ಬೈದಾಡಿರ್ತಕ್ಕಂಥವರು ಯತ್ನಾಳ್ ಅವರು. ಯಡಿಯೂರಪ್ಪ ಮತ್ತು ವಿಜೇಂದ್ರ ರವರ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನು ಎತ್ತಿ ಹೇಳಿದವರು, ಅದಕ್ಕೆ ಸಂಬಂಧಪಟ್ಟ ಏನು ಬೇಕಿದ್ರು ನಾನು ದಾಖಲೆಗಳನ್ನು ಕೊಡ್ತೀನಿ ಅನ್ನೋಂಥ ಮಾತುಗಳನ್ನು ಹೇಳಿರ್ತಕ್ಕಂಥವ್ರು. ಅಲ್ಲಿಗೂ ಒಂದು ತುದಿ ಎಲ್ಲಿಗೆ ಹೋಯಿತು ಯತ್ನಾಳ್ರವರ ಮಾತಿನ ಕೊನೆಯ ತುದಿ ಅಂತಂದರೆ, ಎಲ್ಲಿವರೆಗೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಿಜೆಪಿಯಲ್ಲಿರ್ತಾರೋ ಅಲ್ಲಿವರೆಗೂ ನಾನು ಬಿಜೆಪಿ ಕಡೆ ತಲೆ ಹಾಕೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿಬಿಟ್ರು. ಹಾಗಾಗಿ ಯತ್ನಾಳ್ಗೂ ಬಿಜೆಪಿಗೂ ಇನ್ನು ಸಾಧ್ಯನೇ ಇಲ್ಲ ಹೊಂದಾಣಿಕೆ ಆಗೋದು ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಿಜೆಪಿಯ ಕಾರ್ಯಕರ್ತರೇ ಬಂದುಬಿಟ್ಟಿದ್ರು. ಆದರೆ ಇವತ್ತು ಅಭ್ಯರ್ಥಿ ಪರ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದಾರೆ, ಗುಡುಗಿದ್ದಾರೆ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬರ್ತಾರಾ, ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಸಿದ್ದರಾಮಯ್ಯನವರು ಕೇಳೋದು ಬೇಡ. ಯಾಕಂದರೆ ಬಿಜೆಪಿಗೆ ಯತ್ನಾಳ್ ಹೋಗಲ್ಲ, ಬೇಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅವರು ಪ್ರಚಾರ ಮಾಡಬಹುದು ಅನ್ನುವಂಥ ವ್ಯಂಗ್ಯದ ಮಾತನ್ನು CM ಸಿದ್ದರಾಮಯ್ಯನವರು ಆಡಿದ್ರಲ್ವಾ, ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ಕಾಂಗ್ರೆಸ್ಸಿಗೂ ಬರಲ್ಲ, ಕಾಂಗ್ರೆಸ್ ಪ್ರಚಾರಕ್ಕೂ ಬರಲ್ಲ, ಇದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನಾನು ಅಟ್ಯಾಕ್ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ಅಟ್ಯಾಕ್ ಮಾಡ್ತಿದ್ರೆ ಅವಾಗೆ ಈ ಯಡಿಯೂರಪ್ಪ ಅವರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ, ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಅಪ್ಪಾಜಿ ನೀವೇ ನಮ್ಮ ತಂದೆ ತಾಯಿ ಎತ್ತಿದ್ದೆ. ನಾ ಯಾಕೆ ಅಂದೆ, ನಾನು ಇನ್ನಾನು ಅನ್ನೋದಲ್ಲ. ನಾ ಬಿಜೆಪಿ ಸಲಗ ಹೋಗ್ಲಕತ್ತೀನಿ, ನರೇಂದ್ರ ಮೋದಿ ಅವ್ರ ಸಲಗ ಹೋಗ್ಲಕತ್ತೀನಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಲಗ ಹೋಗ್ಲಕತ್ತೀನಿ. ಯಾರ್ದು ಕೈಕಾಲು ಮುಗಿದಿಲ್ಲ. ನಾ ಬಿಜೆಪಿಗೆ ತಗೋತ್ ಹೇಳಿ ಎಲ್ಲಿನೂ ನಿಮ್ಮ ಮುಂದೆ ಇವತ್ತು ಹನುಮಂತ ದೇವ್ರ ಗುಡಿಯಾಗ ನಿಂತೀನಿ. ಯಾವ ಲೀಡರ್ಗಳ ಬಲ್ಲಿ ಹೋಗುದು, ಇದು ಹನುಮಂತ ದೇವ್ರ ಗುಡಿಯಾಗ ಹನುಮ ಜಯಂತಿ ಹೇಳಕತ್ತೀನಿ. ನಾನು ಬಿಜೆಪಿಗೆ ತಗೋರತ್ ನಾ ಹೋಗುದಿಲ್ಲ. ಬಿಜೆಪಿಯವರೇ ನಾನು ಕರ್ಕೊಂತ ಕಾಲ ಬರ್ತದ. ಹಾಗಾಗಿ ಈಗಿರ್ತಕ್ಕಂಥ ವೈರುಧ್ಯಗಳು, ಗೊಂದಲಗಳು, ವಿರೋಧಗಳು ಇವೆಲ್ಲ ಇದಾವಲ್ಲ, BS ಯಡಿಯೂರಪ್ಪ, ವಿಜೇಂದ್ರ ಮತ್ತು ಯತ್ನಾಳ್ ಅವರ ನಡುವೆ ಅವೆಲ್ಲವೂ ಕೂಡ ಬಗೆಹರಿಯುತ್ತಾ ಯತ್ನಾಳ್ ಮತ್ತೆ ಬಿಜೆಪಿ ಪಕ್ಷಕ್ಕೆ ವಾಪಸ್ ಆಗ್ತಾರಾ ಅನ್ನುವಂಥದ್ದು ಕೇವಲ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿಯ ಚುನಾವಣೆಯ ಫಲಿತಾಂಶದ ಮೇಲೆ ನಿರ್ಧಾರವಾಗಿದೆ. ಒಂದು ವೇಳೆ ವೀರಣ್ಣ ಚರಂತಿಮಠಾಲ್ ಗೆದ್ದಿದ್ದೇ ಆದರೆ ಅವ್ರು ಗೆಲ್ಲಕ್ಕೆ, ಬಿಜೆಪಿ ಅಭ್ಯರ್ಥಿ ಗೆಲ್ಲಕ್ಕೆ ಯತ್ನಾಳೇ ಕಾರಣ ಅಂತ ಅಲ್ಲದೇ ಇದ್ರೂ ಯತ್ನಾಳ್ ಕೂಡ ಕಾರಣ ಅನ್ನುವಂಥದ್ದು ಸಾಬೀತಾಗುತ್ತೆ. ಈ ಒಂದು ವೇಳೆ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಸೋತು ಹೋಗಿದ್ದೇ ಆದರೆ ಸೋಲೋದಕ್ಕೆ ಕೇವಲ ಬಿಜೆಪಿ ಇತರ ನಾಯಕರಷ್ಟೇ ಕಾರಣ ಅಲ್ಲ, ಯತ್ನಾಳ್ ಕೂಡ ಕಾರಣ. ಯತ್ನಾಳ್ ಬಂದರೂ ಯಾವುದೇ ಉಪಯೋಗ ಆಗಿಲ್ಲ ಅನ್ನುವಂಥ ಒಂದು ಮಾಹಿತಿ, ಮೆಸೇಜ್ ಕೂಡ ಹೈಕಮಾಂಡ್ಗೂ ಹೋಗುತ್ತೆ, ಸ್ಥಳೀಯ ರಾಜ್ಯ ಬಿಜೆಪಿ ವಲಯಕ್ಕೂ ಕೂಡ ಹೋಗುತ್ತೆ ಅಲ್ವಾ. ಹಾಗಾಗಿ ರಿಸಲ್ಟ್ ಯತ್ನಾಳ್ರವರ ಅಂದರೆ ಬಾಗಲಕೋಟೆ ಬೈ ಎಲೆಕ್ಷನ್ ಅಥವಾ ದಾವಣಗೆರೆ ಬೈ ಎಲೆಕ್ಷನ್ನ ಬಿಜೆಪಿ ಅಭ್ಯರ್ಥಿಗಳ ಫಲಿತಾಂಶ ಇದೆಯಲ್ಲ, ಅದು ಯತ್ನಾಳ್ರವರ ಬಿಜೆಪಿ ಜೊತೆಗಿನ ಸಖ್ಯವನ್ನು ನಿರ್ಧರಿಸುತ್ತೆ ಅನ್ನುವಂಥದ್ದು ಇವತ್ತಿನ ಸ್ಪಷ್ಟ ಉದಾಹರಣೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.